ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ಎಚ್ ಡಿ ರೇವಣ್ಣ ಅವರ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯಗೊಳ್ಳುತ್ತೆ. ಹಾಗಾಗಿ ರೇವಣ್ಣ ಅವರಿಗೆ ಸಿಗುತ್ತಾ ಬೇಲ್? ಇವತ್ತು ಅಂತ್ಯವಾಗುತ್ತೆ ಎಚ್ ಡಿ ರೇವಣ್ಣ ಕಸ್ಟಡಿ ಅವಧಿ. ಸೊ ಹಾಗಾಗಿ ಮಧ್ಯಾಹ್ನ ಕೋರ್ಟ್ಗೆ ಎಚ್ ಡಿ ರೇವಣ್ಣ ಅವರನ್ನು ಹಾಜರುಪಡಿಸಲಾಗುವುದು. ರೇವಣ್ಣ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಲು SIT ಸಿದ್ಧತೆಯನ್ನು ಮಾಡಿಕೊಂಡಿದೆ. ರೇವಣ್ಣ ಅವರನ್ನು ಪೊಲೀಸರು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ. ಇದು ಅತಿ ದೊಡ್ಡ ಸುದ್ದಿ. ಮೊದಲಿಗೆ ಅಂದರೆ ರೇವಣ್ಣ ಅವರಿಗೆ ಇವತ್ತಾದರೂ ಬೇಲ್ ಸಿಗುತ್ತಾ ಅನ್ನುವಂಥದ್ದು. ಇನ್ನು ಮಧ್ಯಾಹ್ನ 3 ಗಂಟೆಗೆ ಜಡ್ಜ್ ಎದುರಿಗೆ ರೇವಣ್ಣ ಅವರನ್ನು ಹಾಜರುಪಡಿಸಲಾಗುವುದು. ಮಧ್ಯಾಹ್ನ 3 ಗಂಟೆಗೆ ರೇವಣ್ಣ ಅವರನ್ನು ಜಡ್ಜ್ ಎದುರುಗಡೆ ಹಾಜರುಪಡಿಸಲಾಗುವುದು. ಕಸ್ಟಡಿ ಅವಧಿ ಮುಗಿದಿದೆ. SIT ಹೇಳುತ್ತೆ ನಮಗೆ ವಾಪಸ್ ಕೊಡಿ, ಇಲ್ಲ ಅಂತಂದರೆ ಜಾಮೀನು, ಈ ರೀತಿ ಇರುತ್ತೆ. ಆಮೇಲೆ ಬೆಳಗ್ಗೆ 11 ಗಂಟೆಗೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಜಾಮೀನು ಅರ್ಜಿ ಮಾನ್ಯತೆ ಬಗ್ಗೆ ತೋರಿಸು ಕೋರ್ಟ್ ವಿಚಾರಣೆ ನಡೆಯುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಮಧ್ಯಾಹ್ನ 3ಕ್ಕೆ ಜಡ್ಜ್ ಎದುರಿಗೆ ರೇವಣ್ಣ ಹಾಜರಾಗ್ತಾರೆ. ಇತ್ತ ಬೆಳಗ್ಗೆ 11 ಗಂಟೆಗೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಜಾಮೀನು ಅರ್ಜಿ ಮಾನ್ಯತೆ ಬಗ್ಗೆ ಕೋರ್ಟ್ ವಿಚಾರಣೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದು ವಿಚಾರಣೆ ನಡೆಯುತ್ತೆ. ಒಟ್ಟಾರೆ ಇವತ್ತು ಬೇಲ್ ಸಿಗುತ್ತಾ, ವಾಪಸ್ ಕಸ್ಟಡಿಗೆ ಹೋಗ್ತಾರೆ. ಬೇಲ್ ಸಿಕ್ಕರೆ ಹೊರಗೆ ಬರುವಂಥ ಸಾಧ್ಯತೆ, ಬಹುಶಃ ಬೇಲ್ ಸಿಗುವಂಥ ಸಾಧ್ಯತೆಗಳು, ಯಾಕಂದರೆ ಅವರು ಇನ್ನೂ ಕೂಡ ಸ್ಪಂದಿಸಿಲ್ಲ ಅನ್ನುವಂಥ ಕಾರಣಕ್ಕಾಗಿ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ಒಂದ್ ಕಡೆ CID ಕಚೇರಿ ಮುಂದಿದ್ದಾರೆ ಅವರು. ಸಿಐಡಿ ಕಚೇರಿ ಮುಂಭಾಗದಲ್ಲಿದ್ದಾರೆ. ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ ಆ ಕುರಿತು ಮಾಹಿತಿ ಕೊಡ್ತಾ ಹೋಗ್ತಾರೆ. ನಾಗರಾಜ್, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಜಾಮೀನಾ, ಕಸ್ಟಡಿನಾ? ಶ್ರುತಿ, ಏನು ಎಚ್ ಡಿ ರೇವಣ್ಣ ಬಂಧನಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಒಂದಷ್ಟು ಬೆಳವಣಿಗೆಗಳಿಗೆ ಈ ಒಂದು ಪ್ರಕರಣ ಸಾಕ್ಷಿಯಾಗೋ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅವರನ್ನು ಏನು ಇವತ್ತು 8ನೇ ತಾರೀಕು ಮಧ್ಯಾಹ್ನ 3 ಗಂಟೆಯೊಳಗಡೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಬೇಕು ಅಂತಂತೇಳಿ ನ್ಯಾಯಾಧೀಶರು 4 ದಿನಗಳ SIT ಕಸ್ಟಡಿಗೆ ನೀಡಿದ್ರು. ಅದು ಇವತ್ತು ಅಂತ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಅವರನ್ನು ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗುತ್ತೆ. ಏನು ರವೀಂದ್ರ ಕುಮಾರ್ ಕಟ್ಟಿಮನಿ ನ್ಯಾಯಾಧೀಶರ ಎದುರು ಹಾಜರುಪಡಿಸುವಂಥ ಪ್ರಕ್ರಿಯೆ. ಇಲ್ಲಿ SIT ಅಧಿಕಾರಿಗಳು ಅವರನ್ನ ಏನು ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಅಂತೇಳಿ SIT ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಅವರು ಪ್ರಸ್ತುತ ಅರೆಸ್ಟ್ ಆಗಿರ್ತಕ್ಕಂಥ KR ನಗರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರಿಯಾಗಿ ತನಿಖೆಗೆ ಸ್ಪಂದಿಸ್ತಾ ಇಲ್ಲ. ಏನೇ ಕೇಳಿದ್ರು ರೇಗಾಡ್ತಾ ಇದ್ರು. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಅವರು ಅನಾರೋಗ್ಯದ ಕಾರಣಗಳನ್ನು ಸಹ ಹೇಳಿದ್ರು ಅಂತೇಳಿ SIT ಅಧಿಕಾರಿಗಳ ಎದುರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಜೊತೆಗೆ ಅವರು ಏನು ಮೂಲ ಪ್ರಕರಣದಲ್ಲಿ ಒಳನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿತ್ತು, ಆ ಪ್ರಕರಣದಲ್ಲಿ ಅವರು ವಿಚಾರಣೆ ಬಾಕಿ ಇದೆ. ಈ ಎರಡೂ ಕಾರಣಗಳನ್ನು ಮುಂದಿಟ್ಕೊಂಡು SIT ಅಧಿಕಾರಿಗಳು ಇವತ್ತು ಅವರನ್ನು ಕಸ್ಟಡಿಗೆ ಕೇಳುವ ಸಾಧ್ಯತೆ ದಟ್ಟವಾಗಿದೆ ಅಂತೇಳಿ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಆದರೆ ನಿನ್ನೆಯಷ್ಟೇ ಅವರ ಜಾಮೀನು ಅರ್ಜಿ ಮಾನ್ಯತೆ ಪಡೆದುಕೊಂಡಿದೆ. ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಈ ಒಂದು ಜಾಮೀನು ಕೊಡೋದು ಯೋಗ್ಯನಾ ಅಲ್ವಾ ಅನ್ನೋದು ಒಂದು ನಿನ್ನೆ ವಿಚಾರಣೆ ವೇಳೆಯಲ್ಲಿ ಹಿರಿಯ ವಕೀಲ CV ನಾಗೇಶ್ ಅವರ ಪರವಾಗಿ ವಾದವನ್ನು ಮಾಡಿದ್ರು. ಮತ್ತೆ ಜಾಮೀನು ಅರ್ಜಿ ಮಾನ್ಯ ಇದೆ. ಜಾಮೀನಿಗೆ ಸಂಬಂಧಿಸಿದಂತೆ SIT ಹಾಗೂ SPP ಅವರು ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತೇಳಿ ನ್ಯಾಯಾಲಯ ಸೂಚಿಸಿತು. ಅದು ಇವತ್ತು 11 ಗಂಟೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರ್ತಾ ಇದ್ದು. ಜೊತೆಗೆ ನಿನ್ನೆ ಒಂದು ಬೆಳವಣಿಗೆ ನಡೆದಿದೆ. ಅವರಿಗೆ ಬೌರಿಂಗ್ಗೆ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋದಾಗ ಹೊಟ್ಟೆಯಲ್ಲಿ ಉರಿ ಜೊತೆಗೆ ಎದೆ ನೋವು ಕಾಣಿಸ್ಕೊಂಡಿದೆ ಅಂತೇಳಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದು ವಾಪಸ್ ಆಗಿದ್ದಾರೆ. ಈ ಒಂದು ಅಂಶ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದರೆ ಇಲ್ಲಿ ಉಲ್ಲೇಖ ಆಗೋ ಸಾಧ್ಯತೆ ಇರೋದ್ರಿಂದ ಏನಾದರೂ ಇವರಿಗೆ ಜಾಮೀನು ಸಿಗಬಹುದಾ ಅನ್ನೋ ಒಂದು ಸಣ್ಣ ಮಟ್ಟದ ಅನುಮಾನ ಅಥವಾ ಸಣ್ಣ ಮಟ್ಟದ ನಿರೀಕ್ಷೆ ಇರತಕ್ಕಂಥದ್ದು ಏನು ಲೀಗಲ್ ಟೀಮ್ ಅವ್ರಿಗಾಗಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಅವ್ರಿಗೆ ಇಲ್ಲಿ ಜಾಮೀನು ಸಿಗುತ್ತಾ ಅಥವಾ ಯಾಕೆಂದ್ರೆ ಈಗ ಜಾಮೀನು ಸಿಗುತ್ತಾ ಸಿಗೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಸಹಕರಿಸಿಲ್ಲ. ಆ ಕಾರಣಕ್ಕಾಗಿ SIT ವಶಕ್ಕೆ ಮತ್ತೊಮ್ಮೆ ಕೊಡಿ ಅಂತ ಇವರು ಕೇಳ್ಬೋದು, ನಂಬರ್ 1. ಎರಡನೇದಾಗಿ ರೇವಣ್ಣ ವಿರುದ್ಧ ಅಂಥ ಕಠೋರವಾದ ಕಾನೂನು ಸೆಕ್ಷನ್ ಏನು ಹಾಕಿಲ್ಲ. ಈಗ 376 ಹಾಕಿರೋದು ಪ್ರಜ್ವಲ್ ರೇವಣ್ಣ ಮೇಲೆ,
ಪ್ರಜ್ವಲ್ ರೇವಣ್ಣಗೆ ಶತಾಯಗತಾಯ ಸಿಗುವಂಥ ಸಾಧ್ಯತೆ ಇಲ್ಲ. ಆಮೇಲೆ 376A ಏನಾದರೂ ಹಾಕಿದ್ದಿದ್ರೆ ಪ್ರಜ್ವಲ್ ರೇವಣ್ಣ ಗಯಾ ಖತಮ್ ಹಿಂಗಾಗ್ತಿತ್ತು. ಸೊ ಹಾಗಾಗಿ ಇಲ್ಲಿ ಆಶಾಭಾವನೆ ಇಲ್ಲ ಅಂತೇನಿಲ್ಲ. ಏನು ಹೇಳ್ತೀರಿ ನಾಗರಾಜ್? ಇವರಿಗೆ ಜಾಮೀನು ಸಿಗೋದ್ರಲ್ಲಿ ಸಿಗದೇನೆ ಇರ್ಬೋದು, ಸಿಗುವಂಥ ಚಾನ್ಸ್ ಕೂಡ ಇದೆ ನನ್ನ ಪ್ರಕಾರ. ಯಾಕಂದರೆ ಕಿಡ್ನ್ಯಾಪ್ ಕೇಸಲ್ಲಿ ಖಂಡಿತ ಅಜಯ್ ಪ್ರಕಾಶ್ ಶೆಟ್ಟಿ, ಇಲ್ಲಿ ಪ್ರಮುಖವಾಗಿ ಅವರನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಏನು KR ನಗರ ಠಾಣೆಯಲ್ಲಿ ದಾಖಲಾಗಿದ್ದಂಥ 364A 365 ಹಾಗೇನೆ 34 IPC ಸೆಕ್ಷನ್ಗಳ ಅಡಿಯಲ್ಲಿ ಅವರನ್ನು ಬಂಧನ ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ 5 ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು SIT ಅಧಿಕಾರಿಗಳು, ನ್ಯಾಯಾಧೀಶರ ಎದುರು 4 ದಿನ ಈಗಾಗಲೇ ನೀಡಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ತನಿಖೆಯ ಮುಂದುವರೆದ ಭಾಗ ಅಥವಾ ಹೆಚ್ಚಿನ ತನಿಖೆ ನಡೆಸುವ ಅವಶ್ಯಕತೆಗಳು ತೀರಾ ಕಡಿಮೆ ಇದ್ದಾವೆ ಅನ್ನೋದು ಒಂದು ಕಡೆ. ಆದರೆ ಅವರು ತನಿಖೆಗೆ ಸಹಕರಿಸಿಲ್ಲ ಅನ್ನೋ ಒಂದು ಅಂಶವನ್ನು SIT ಇಟ್ಕೊಳ್ಬೋದು. ಆದರೆ ಇದೇ ಸಮಯದಲ್ಲಿ ಏನು ಬೇಲೆಬಲ್ ಸೆಕ್ಷನ್ಗಳನ್ನು ಹಾಕಿದ್ದಂಥ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಅವ್ರ ಮೇಲೆ ಯಾವುದೇ ರೀತಿಯ ನಾನ್ ಬೇಲೆಬಲ್ ಅಫೆನ್ಸಸ್ ಇರಲಿಲ್ಲ. ಅದರಲ್ಲಿ ಜಾಮೀನು ಆರಾಮಾಗಿ ಸಿಗ್ತಾ ಇತ್ತು. ಅಲ್ಲದೆ ಅವರು ಈ ಹಿಂದೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವರ ವಕೀಲರು ಸ್ಪಷ್ಟವಾಗಿ ನ್ಯಾಯಾಲಯಕ್ಕೆ ತಿಳಿಸಿದ್ರು, ನಮ್ಮ ಕಕ್ಷಿದಾರರು ವಿಚಾರಣೆಗೆ ಹಾಜರಾಗ್ತಾರೆ, ಆದರೆ ನ್ಯಾಯಾಲಯದ ರಕ್ಷಣೆ ಕೊಡಿ ಅಂತೇಳಿ. ಈ ಬೆಳವಣಿಗೆಗಳ ಮಧ್ಯೆ ಅವರು ಆಸ್ಪತ್ರೆಗೆ ದಾಖಲಾಗಿ ಒಂದು ಆರೋಗ್ಯ ಸರಿಯಿಲ್ಲ ಅನ್ನೋ ಒಂದು ಕಾರಣವನ್ನು ತೋರಿಸ್ತಾ ಇರೋದ್ರಿಂದ ಈ ಒಂದು ಗ್ರೌಂಡ್ಸ್ ಏನು ಅವರ ಆಸ್ಪತ್ರೆಗೆ ದಾಖಲಾಗಿದ್ದಿರ್ಬೋದು ಅಥವಾ ಓಕೆ ಥ್ಯಾಂಕ್ ಯು. ಆಸ್ಪತ್ರೆ ದಾಖಲು ವಿಚಾರ ಒಂದು ಸಣ್ಣ ವಿಚಾರಗಳೇ. ನನಗನ್ಸೋ ಮಟ್ಟಿಗೆ ಅವ್ರು ಯಾವ ರೀತಿ ಸ್ಪಂದಿಸಿದ್ದಾರೆ ಕಿಡ್ನ್ಯಾಪ್ ಕೇಸ್ ಅಂದರೆ ಕೆಲವೊಂದಕ್ಕೆ ಹೇಗೆ ಅಂತಂದರೆ ನಿಮ್ಗೆ ಭಾಳ ಆಶ್ಚರ್ಯ ಆಗುತ್ತೆ. ನೀವೊಂದು ಪರ್ಸ್ ಕದ್ರೆ ನಿಮಗೆ 420 ಕೇಸ್ ನಿಮ್ಮ ಮೇಲೆ ಪಿಟಿಕೆ ಅದು ಏನಂತಾರೆ. ಈಗ ನೀವು ಮೆಜೆಸ್ಟಿಕಲ್ಲಿ ಪರ್ಸ್ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತಿರತ್ತಲ್ಲ, ನೀವು ಈ ಕೆಲವೆಲ್ಲ ಕಟ್ಟಡ ಕಟ್ಟೋರು ಬಿಲ್ಡರ್ಸ್ಗಳೆಲ್ಲ ಸಾವಿರಾರು ಕೋಟಿ ಲಪಟಾಯಿಸ್ತಾರೆ. ಈ ಅವತ್ತೊಂದು ಜ್ಯುವೆಲರಿ ಶಾಪದೆಲ್ಲ ಒಂದು ಬಂದಿತ್ತಲ್ಲ ಕೇಸ್ IMA, ಅದರಲ್ಲೆಲ್ಲ 5,000 ಕೋಟಿ 2,000 ಕೋಟಿ 1,000 ಕೋಟಿ. ಆಮೇಲೆ ಈ ಹಿಂದೆ ಕೆಲವು ಕಟ್ಟಡ ಮಾಲೀಕರು ಅವರು 4,000 ಕೋಟಿ 5,000 ಕೋಟಿ. ನೀವು ಪಿಕ್ ಪಾಕೆಟ್ ಮಾಡಿದವನಿಗೆ ಅದೇ 420 ಕೇಸು, ಈ 5,000 ಕೋಟಿ ಗೋಲ್ಮಾಲ್ ಮಾಡಿದವನಿಗೂ ಅದೇ 420 ಕೇಸ್. 420 ಕೇಸಲ್ಲಿ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ 6 ತಿಂಗಳು, ಮ್ಯಾಕ್ಸಿಮಮ್ ಅಂದರೆ 7 ವರ್ಷ. ಇವರೆಲ್ಲ ಯಾಕೆ ಇಷ್ಟು ದೊಡ್ಡ ಗೋಲ್ಮಾಲ್ IMA ಇದೆಲ್ಲ ಗೋಲ್ಮಾಲ್ ಯಾಕೆ ಮಾಡ್ತಾರೆ ಅಂತಂದರೆ ಒಂದು 2,000 ಕೋಟಿ ಗೋಲ್ಮಾಲ್ ಮಾಡ್ತಾರೆ. ಈ ತನಿಖೆ ಗಿನಿಕೆ ಎಲ್ಲ ಆಗುವಾಗ ಆ ಕಡೆ ಈ ಕಡೆ ಎಲ್ಲ ತೋರಿಸಿ 1,000 ಕೋಟಿ ವಾಪಸ್ ಕೊಡ್ತಾರೆ. ಉಳಿದ 1,000 ಕೋಟಿ ಇದೆಯಲ್ಲ ಅದನ್ನೆಲ್ಲಾದರೂ ಅವರು ಬಚ್ಚಿಟ್ಟಿರ್ತಾರೆ. ಈ 7 ವರ್ಷ ಆಯಿತು ಅಂತ ಇಟ್ಕೊಳ್ಳಿ. ಈಗ ಒಬ್ಬನಿಗೆ ಒಂದು 35 ವರ್ಷ ವಯಸ್ಸು ಅಂತ ಇಟ್ಕೊಳ್ಳಿ, ಅವನಿಗೆ 7 ವರ್ಷ ಜೈಲಾಯಿತು. ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. 42ನೇ ವಯಸ್ಸಿಗೆ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಇವನು ಗೋಲ್ಮಾಲ್ ಮಾಡಿ 2,000 ಕೋಟಿ ಮಾಡಿರ್ತಾನೆ. 1,000 ಕೋಟಿ ಪೊಲೀಸರು ವಾಪಸ್ ತಗೋತಾರೆ ಆತನಿಂದ, ಬಡ್ದು ಎಲ್ಲ ಮಾಡಿ. ಉಳಿದ 1,000 ಕೋಟಿ ಎಲ್ಲೋ ಬಚ್ಚಿಟ್ಟಿರ್ತಾನೆ, ಅವ್ರಿಗೂ ಎತ್ತಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. 42ನೇ ವಯಸ್ಸಿಗೆ ಹೊರಗೆ ಬಂದವ ಆ ಗರ್ಭ ಶ್ರೀಮಂತ, ಅವನನ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಆಗ ಅಂದರೆ ನಮ್ಮ ಕಾನೂನು ವ್ಯವಸ್ಥೆಗಳು ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಹೇಳಿದ್ದು ನಾನು. ಪಿಕ್ ಪಾಕೆಟ್ ಮಾಡಿದವ ಪಾಪ ಹಸಿವಿಗಾಗಿ ಏನೋ ಮಾಡಿದ, ಅವನು ಮಾಡಿದ ತಪ್ಪೆ. ನಾವು ಒಂದು ಇಷ್ಟು ದೊಡ್ಡ ಫೋಟೋ ಹಾಕ್ತೀವಿ ಬಸ್ ಸ್ಟ್ಯಾಂಡಲ್ಲಿ, ಕಳ್ಳರಿದ್ದಾರೆ ಎಚ್ಚರಿಕೆ, ಬ್ಯಾಗ್ ಕಳ್ಳರಿದ್ದಾರೆ ಎಚ್ಚರಿಕೆ, ಪಿಕ್ ಪಾಕೆಟ್ ಮಾಡೋರಿದ್ದಾರೆ ಎಚ್ಚರಿಕೆ, ಅವನಿಗೆ ಫೋಟೋ. ಆಮೇಲೆ 5,000-7,000 ಕೋಟಿ ಇದ್ದವು ನೆಕ್ಸ್ಟ್ MLA ಕ್ಯಾಂಡಿಡೇಟ್ ಆಗಿರ್ತಾನೆ. ನೋಡಿ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಇಲ್ಲಿ ನಾನು ಯಾಕೆ ಹೇಳಿದೆ ಅಂತಂದರೆ, ಯಾವಾಗ ನಿರ್ಭಯ ಪ್ರಕರಣ ಆಯಿತು ಅಲ್ಲಿ ತನಕ ಇಷ್ಟು ಸ್ಟ್ರಾಂಗ್ ಇರಲಿಲ್ಲ ಕೇಸ್. 376A ಅಂತ ಬಂದಿದ್ದು ಆಗ. ಆಮೇಲೆ ಪೋಕ್ಸೋ ಕಾಯ್ದೆ ಭಾಳ ಸ್ಟ್ರಾಂಗ್ ಆಗಿದ್ದು, ಆಗಲೇ ಬೇಕು. ಹಾಗಂತ ಇದರಲ್ಲೂ ಕೂಡ ಕೆಲವು ಕಡೆ ಮಿಸ್ಯೂಸ್ ಆಗುತ್ತೆ ಅಂತಲ್ಲ. ನಾನು ಇತ್ತೀಚೆಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಯಾರ ಒಂದು ಹೆಣ್ಣುಮಗಳ ಬಳಿಗೆ ಹೆಣ್ಣುಮಗಳ ಬಳಿ ಬ್ಯಾಂಕ್ EMI ಕೇಳೋಕ್ಕೆ ಬಂದಿದ್ದಾರೆ. ಆಕೆ ಏನು ಮಾಡ್ತಾಳೆ ಗೊತ್ತೇ, ನನ್ನ ಹತ್ರ ಏನಾದರೂ ಕೇಳಿದ್ರೆ ನಿಮ್ಮೆಲ್ಲ ರೇಪ್ ಕೇಸ್ ಹಾಕ್ಬಿಡ್ತೀನಿ ಅಂತ. ಈ ಥರವೂ ಕೂಡ ನಡೆಯುತ್ತೆ.